ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ ರಾ ಟಾಕ್ಸ್ ವಿತ್ ಮಹೇಶ್. ವೀಕ್ಷಕರೇ, ನಾನು ಇವತ್ತು ಇರುವಂತಹ ಸ್ಥಳ ಬೆಂಗಳೂರಿನ ಕಲ್ಪಲ್ಲಿ ಸ್ಮಶಾನ. ಈ ಸ್ಥಳಕ್ಕೆ ತನ್ನದೇ ಆದಂತಹ ವಿಶೇಷ ಇದೆ, ಇತಿಹಾಸವೂ ಕೂಡ ಇದೆ. ಸಾಕಷ್ಟು ವರ್ಷಗಳಿಂದ ಇಲ್ಲಿ ಹೆಣಗಳನ್ನ ಹೂಳಲಾಗ್ತಾ ಇದೆ, ಸುಳ್ಳಾಗ್ತಾ ಇದೆ. ಈ ಹೆಣಗಳನ್ನ ಹೂಳುವಂತಹ ಅಥವಾ ಸುಡುವಂತಹ ವ್ಯಕ್ತಿಯನ್ನ ನಾನು ಇವತ್ತು ನಿಮಗೆ ಪರಿಚಯ ಮಾಡ್ತೀನಿ. ಆ ವ್ಯಕ್ತಿ ಯಾರು ಅಂತ ಹೇಳಿದ್ರೆ, ಕೇವಲ 10 ವರ್ಷಕ್ಕೆ ಈ ಸ್ಥಳಕ್ಕೆ ಬರ್ತಾರೆ. ಅಲ್ಲಿಂದ ಇಲ್ಲಿಯ ತನಕ ಸಾಕಷ್ಟು ಕೆಲಸವನ್ನ ಮಾಡಿದ್ದಾನೆ, ಜೊತೆಗೆ ಸಾಕಷ್ಟು ಸೇವೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಪ್ರತಿದಿನ ಸಾವನ್ನ ನೋಡುವಂತ ಆತನ ಮನಸ್ಥಿತಿ ಹೇಗಿರುತ್ತೆ, ಈ ಸುಡುವಂತಹ ಸಂದರ್ಭದಲ್ಲಿ ಅಥವಾ ವ್ಯಕ್ತಿಯನ್ನ ಹೂಳುವಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯ ಮನಸ್ಥಿತಿ ಹೇಗಿರುತ್ತೆ? ಸಾವನ್ನ ನೋಡುವಂತಹ ಅಂದ್ರೆ ಪ್ರತಿದಿನ ಸಾವನ್ನ ನೋಡುವಂತಹ ವ್ಯಕ್ತಿಯನ್ನ, ಜೊತೆಗೆ ಆತ ಮಾಡಿರುವಂತಹ ಸೇವಾ ಕಾರ್ಯಗಳ ಬಗ್ಗೆ ನಾನು ಇವತ್ತು ನಿಮಗೆ ಪರಿಚಯ ಮಾಡ್ತೀನಿ. ವೀಕ್ಷಕರೇ, ನಾನು ಆಗ್ಲೇ ಹೇಳ್ತಾ ಇದ್ದೆ ಆಂಟೋನಿ ಕುಟ್ಟಿ ಅವರ ಬಗ್ಗೆ. ನೋಡಿ, ಈಗ ನಮ್ಮ ಕಣ್ಮುಂದೆನೆ ಆಂಟೋನಿ ಕುಟ್ಟಿ ಅವರು ಸಿಗ್ತಾ ಇದ್ದಾರೆ, ಇಲ್ಲೇ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಕುಟ್ಟಿ ಸರ್, ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಆರಾಮಲ್ಲ? ಆರಾಮ್ ಸರ್. ಎಸ್ ವೀಕ್ಷಕರೇ, ನಾನು ಆಗ್ಲೇ ಹೇಳ್ತಾ ಇದ್ನಲ್ವಾ, ಕೇವಲ 10 ವರ್ಷಕ್ಕೆ ಈ ಸ್ಥಳಕ್ಕೆ ಬಂದವರು ಕುಟ್ಟಿ ಸರ್. ಆಲ್ಮೋಸ್ಟ್ ನಿಮ್ಗೆ 38 ವರ್ಷದಿಂದ ಇಲ್ಲೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಅನಾಥ ಶವಗಳನ್ನ ಇವರೇ ತಮ್ಮ ಕೈಯಾರೆ ಸುಟ್ಟಿದ್ದಾರೆ, ಹೂಟಿದ್ದಾರೆ. ನೋಡಿ, ಪ್ರತಿದಿನ ಸಾವನ್ನ ನೋಡುವಂತಹ ವ್ಯಕ್ತಿ ಜೀವನವನ್ನ ಹೇಗೆ ನೋಡ್ತಾ ಇದ್ದಾರೆ. ಜೊತೆಗೆ ಸ್ಮಶಾನ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ರೀತಿಯಾಗಿ ನೆಗೆಟಿವ್ ಅಂತ ನಾವು ಪರಿಭಾವಿಸ್ತೀವಿ. ಅಂದ್ರೆ ಅಲ್ಲಿ ಹೋಗಬಾರ್ದು, ಸ್ಮಶಾನ ಅಲ್ಲಿರೋರು ಕೂಡ ಒಂದು ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿರ್ತಾರೆ, ಅವರನ್ನ ದೂರ ಇಡಬೇಕು ಅಂತ ಹೇಳ್ತಾರೆ. ಬಟ್ ಸ್ಮಶಾನ ಅಂದ್ರೆ ಏನು, ಇಲ್ಲಿ ಕೆಲಸ ಮಾಡೋರ ಮನಸ್ಥಿತಿ ಹೇಗಿರುತ್ತೆ, ಜೊತೆಗೆ ನಾವು ಪ್ರತಿದಿನ ಸಾವನ್ನ ನೋಡೋಕೆ ಇಷ್ಟನೇ ಪಡೋದಿಲ್ಲ ಅಂಥದ್ರಲ್ಲಿ ಪ್ರತಿದಿನ ಸಾವನ್ನ ನೋಡ್ತಾ ಇದ್ದಾರೆ, ಕಣ್ಣ ಮುಂದೆ ಸಾವನ್ನ ನೋಡ್ತಾ ಇದ್ದಾರೆ, ಜೊತೆಗೆ ವ್ಯಕ್ತಿಯನ್ನ ಸುಡ್ತಾ ಇದ್ದಾರೆ. ಇವರು ಜೀವನವನ್ನ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ, ಇವರಿಂದ ನಾವು ತಿಳಿದುಕೊಳ್ಬೇಕಾಗಿರುವಂಥ ಜೀವನದ ಪಾಠದ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ. ಕುಟಿ ಸರ್, ರೆಡಿ ಇದ್ದೀರಲ್ಲ? ಕುಟಿ ಸರ್, ನೋಡಿ, ಈಗ ಜೀವನದ ಪಾಠದ ಬಗ್ಗೆ ಆಮೇಲೆ ಮಾತಾಡೋಣ. ಬಟ್ ನಾನು ಈ ಪ್ಲೇಸ್ಗೆ ಬಂದಂಥ ಸಂದರ್ಭದಲ್ಲಿ ಇದೆಲ್ಲವೂ ನೋಡ್ತಿದ್ದಾಗ ನನಗೆ ಗೊತ್ತಾಗಿತ್ತು ಜೋಗಿ ಫಿಲ್ಮ್ ಶೂಟಿಂಗ್ ಇಲ್ಲೇ ಆಯಿತು ಅಂತ ಹೇಳಿ. ಖಂಡಿತ ಇಲ್ಲೇ ಆಗಿದ್ದು. ಜೋಗಿ ಫಿಲಿಂ ಇಡೀ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಸೂಪರ್ ಹಿಟ್ ಫಿಲಿಂ. ಅದಕ್ಕೆ ಕ್ಲೈಮ್ಯಾಕ್ಸ್ ತುಂಬಾ ಮುಖ್ಯ ಆಗಿತ್ತು. ಸೊ ಆ ಕ್ಲೈಮ್ಯಾಕ್ಸ್ ಇಲ್ಲೇ ತೆಗೆದಿದ್ದು. ಏನ್ ಹೇಳ್ತೀರಾ ಅದ್ರ ಬಗ್ಗೆ, ಎಕ್ಸ್ಪ್ಲೇನ್ ಮಾಡ್ಬೋದಾ ಹೆಂಗೆ ಆಯ್ತು ಎಲ್ಲವೂ ಅಂತ? ಶೂಟಿಂಗ್ ತೆಗೆದ್ರೆ ಸರ್, ಇಲ್ಲಿ ಒಂದು ಟೋಟಲ್ ಒಂದು 7 ದಿವಸ ತೆಗೆದ್ರು. ಅಲ್ಲಿ ಮಣ್ಣು ಮಾಡೋದು ಇಲ್ಲೆಲ್ಲ. ಇಲ್ಲಿ ಒಂದು 3 ದಿವಸ ತೆಗೆದ್ರು. ಇಲ್ಲಿ ತೆಗೆದು ಫೈಟ್ ಸೀನು, ಅಮ್ಮನ್ನ ತಲ್ಲೋದು, ನನ್ನ ತಲ್ಲೋದು. ನಂದು ಕೈ ಕಾಣ್ತದೆ ಫಿಲಿಮಲ್ಲಿ, ನಾನು ಮುಖ ಕಾಣ್ತಾ ಇಲ್ಲ, ಕ್ಯಾಮ್ರಾ ಇಡೋಕ್ಕೆ ಜಾಗ ಇಲ್ಲ ಅಂತೆ. ನಾನು ಫಿಲಿಮಲ್ಲಿ ನೋಡಿದೆ, ಫಿಲಿಮಲ್ಲಿ ನಾನೇ ಇದ್ದೀನಿ ಅಂತ. ಆಮೇಲೆ ನೋಡಿದ್ರೆ ಕೈ ಮಾತ್ರ ಕಾಣ್ತು. ಅಮ್ಮ ಭಯ ಆಗ್ಬಿಡ್ತು, ಒಳಗಡೆ ತಲ್ಲೋದು ಆ ಅಮ್ಮನೇ. ಮೆಲ್ಕೊಮ್ಮ ಓಪನ್ ಮಾಡಿದ್ರೆ ಫುಲ್ ಕೆಂಪಗೆ ಇತ್ತು. ಅದು ಅಲ್ಲಿ ಮಾತಾಡೋಣ. ಬಟ್ ಈ ಪ್ಲೇಸ್ ಅಲ್ಲಿ ಆಗಿದ್ದು ಏನೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೋದು? ಇಲ್ಲಿ ಈ ಪ್ಲೇಸ್ ಅಲ್ಲಿ ಶವವನ್ನು ಇಟ್ಟಿದ್ರು, ಶಿವಣ್ಣ ಇಲ್ಲಿ ಓಡ್ ಬರ್ತಾರೆ. ಇಲ್ಲಿ ಗೇಟ್ ಅಲ್ಲಿ ಓಡ್ ಬಂದು ಇಲ್ಲಿ ಬಿದ್ಬಿಟ್ರು, ಓಡ್ ಬಂದು ಆಮೇಲೆ ಅಷ್ಟೊತ್ತಿಗೂ ಒಳಗಡೆ ಆಗ್ಬಿಟ್ಟಿದ್ವಿ. ಮಾತಾಡೋಣ. ಇದೇ ಪ್ಲೇಸ್ ಅಲ್ಲಿ ಡ್ಯಾನ್ಸ್ ಆಡ್ಕೊಂಡ್ ಬಂದು ಫೈಟ್ ಎಲ್ಲ ಆಗೋದೆಲ್ಲ ಅಲ್ಲಿ. ಹೌದು. ಹೆಂಗಿತ್ತು ಆಗ ಶೂಟಿಂಗ್ ಆಗುವಾಗ? ಶಿವಣ್ಣ ಏನಾದ್ರು ಹೇಳಿದ್ರೆ ನಿಮ್ಮ ಹತ್ರ? ಮಾತಾಡಿದ್ ಸರ್, ಚೆನ್ನಾಗಿ ಮಾತಾಡ್ತಾರೆ. ಸೋಷಲಾಗಿ ತುಂಬಾ ಕ್ಲೋಸ್ ಆಯ್ತು ಅವರು. ಎಲ್ಲ ಕೇಳಿದ್ರು, ಏನ್ ಸರ್ ಅಲ್ಲೆಲ್ಲ ಅಂದ್ರೆ ಆಪರೇಷನ್ ಒಂದ್ಸಲ ಆಯ್ತು ಅಂತ ಹೇಳಿದ್ರು, ಅಲ್ಸರ್ದು. ಅದೇ ಇದೇ ಪ್ಲೇಸ್ ಅಲ್ಲಿ ಇಟ್ಟಿದ್ದು ಆಗ ತೋರಿಸ್ತಾರೆ. ಇಲ್ಲಿ ಪ್ಲೇಸ್ ಅಲ್ಲಿ ಇಟ್ಟು ಇಲ್ಲಿ ಶೂಟ್ ಮಾಡ್ತಾರೆ. ಡ್ಯಾನ್ಸ್ ಮಾಡೋದಲ್ಲ ಅಮ್ಮ, ಇಲ್ಲೇ ಡ್ಯಾನ್ಸ್ ಮಾಡೋದಾ? ಇದೇ ಪ್ಲೇಸ್ ಅಲ್ಲಿ ಡ್ಯಾನ್ಸ್ ಮಾಡೋದು. ಮತ್ತೆ ಇಲ್ಲಿ ಮುಂದೆ ಬರ್ತಾರೆ ಡ್ಯಾನ್ಸ್ ಮಾಡಿ, ಆಮೇಲೆ ಎತ್ಕೊಂಡ್ ಬಂದು ಹೊಲಾಡ ಹೋಗಿದ್ದು ಹಿಂಗೆ. ಹೌದು. ಅಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಓಡೋಡಿ ಬರ್ತಾರಲ್ಲ, ಇದೇ ಪ್ಲೇಸ್ ತಾನೇ ಅದು? ಹೌದು, ಈ ಪ್ಲೇಸ್. ಇಲ್ಲೇ ಅಲ್ಲಿ ತಾತ ಹೇಳ್ತಾರೆ, ಕರೆಂಟ್ ಹೋಗಿದ್ದ ಅಲ್ಲಿ ಇಡ್ರಯ್ಯ ಬಾಡಿ, ಕರೆಂಟ್ ಬಂದ್ಮೇಲೆ ಹೇಳ್ತೀನಿ ಅಂತ. ಅದ್ ನನ್ಗೆ ಎಲ್ಲ ಕೇಳಿದ್ರು. ನನ್ನ ಹತ್ರ ಎಲ್ಲಲ್ಲ ರೆಸ್ಪೆಕ್ಟ್ ಕೊಡಲ್ಲ ತರ ಆಗ್ಬಿಡ್ತಾರೆ, ಕರೆಂಟ್ ಎಲ್ಲ ಇಡ್ರಯ್ಯ. ನಿಮ್ಮನ್ನ ಆಕ್ಟ್ ಮಾಡ್ಲಿಕ್ಕೆ ಹೇಳಿದ್ರು ಒಳಗಡೆ? ಮಾಡಲ್ಲ ಆ ತರ ಎಲ್ಲಲ್ಲ ಅಂತ ಹೇಳ್ಬಿಟ್ಟೆ. ತಾತ ಹೇಳಿದ್ರು. ಆಮೇಲೆ ಹಿಂದೆ ಇಲ್ಲೇ ತಗೊಂಡ್ ಬಂದು ಆ ಗೇಟಲ್ಲಿ ತಲ್ಲೋದು, ಹೂವು ಹಾಕೋದು,
ಇಲ್ಲೇ ಅದೇ ಸರ್. ಆಯ್ತು, ಈಗ ನೋಡಿ ಇಲ್ಲಿ ನಾವು ಮಾತಾಡ್ತಾ ಇದೀವಲ್ಲ, ಈ ಪ್ಲೇಸ್ ನೀವು ದಿನಚರಿ ಹೆಂಗಾಗಿ ಶುರುವಾಗುತ್ತೆ? ಇಲ್ಲಿ ಬಂದು ಪೂಜೆ ಮಾಡೋದಾ ಡೈಲಿ ನೀವು? ಸತ್ಯ ಹರಿಶ್ಚಂದ್ರ ಹ್ಮ್ ಅವ್ರ ರೀತಿಯಲ್ಲೇ ಹೋಗ್ಬೇಕಂತ ನಮ್ಗೆ ಹ್ಮ್ ಆಸೆ. ಹ್ಮ್ ಇದೇ ಡೈಲಿ ಬಂದು ಪೂಜೆ ಮಾಡ್ತೀರಿ? ಡೈಲಿ ಪೂಜೆ ಮಾಡ್ತೀರಿ? ಒಂದು ನಿಮಿಷ, ನಾನು ಚುಪ್ಟಿ ತೆಗೆದು ಬಿಡ್ತೀನಿ. ಇಲ್ಲಿ ಪೂಜೆ ಮಾಡ್ಕೊಂಡು ದಿನ ಶುರುವಾಗುತ್ತೆ ನಿಮ್ದು ಡೈಲಿ ರುಟೀನ್? ಅವ್ರ ತರ ಇರ್ಬೇಕಂತ ನಮ್ಗೆ ಆಸೆ. ಸತ್ಯ ಹೇಳ್ಬೇಕು, ಸತ್ಯ ಇರ್ಬೇಕು ಅಂತ. ಸತ್ಯವೇ ಮನೆ ದೇವರಾಗ್ಬೇಕು ನಿಮ್ಗೆ. ಹೌದು, ಆ ತರ ಹೇಳಬಾರ್ದು, ಸುಳ್ಳು ಹೇಳ್ಬಾರ್ದು, ಏನೈತೆ ಸ್ವಾರ್ಥ ಇರಬಾರ್ದು, ಏನ್ ತಗೊಂಡ್ ಹೋಗಲ್ಲ, ಏನೇನೋ ಬೆಲ್ಲ ಬಿಟ್ಬಿಟ್ಟು ಹೋಗ್ಬೇಕು. ನಾವು ಮನ್ಸೂರು ಹುಟ್ಟಿದ ಮೇಲೆ ನಾವು ಇದ್ದೀವಿ ಅಂತ ಒಂದು 4 ಜನ ಆದ್ರೂ ಹಿಂದೆ ಹೇಳ್ಬೇಕು ಅಂತ ಬಾಳ್ಬೇಕು. ಇವರೆಲ್ಲ ಒಂದ್ ರಾಜ, ಮಾತು ಚೆನ್ನಾಗಿತ್ತು, ಅದು ಎಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದು ಮಶಾನಲ್ಲಿ ಎಲ್ಲ ಸುಡೋ ಕೆಲಸ ಮಾಡಿದ್ರು. ಹೌದು ನೋಡಿ, ಎಷ್ಟೇ ದೊಡ್ಡ ರಾಜ ಆಗಿದ್ರು ಕೂಡ ವೀಕ್ಷಕರೇ, ಕೊನೆಗೆ ಸ್ಮಶಾನಕ್ಕೆ ಬರಬೇಕು ಅನ್ನೋದಿತ್ತಲ್ವಾ? ಅದನ್ನ ಹರಿಶ್ಚಂದ್ರ ಕಥೆಯಲ್ಲೂ ಕೂಡ ನೋಡ್ತೀವಿ. ಗುಟ್ಟಿ ಸರ್ ನೋಡಿ, ಈಗ ಹರಿಶ್ಚಂದ್ರದ ಕಥೆ ಆಯ್ತು, ಈಗ ನಾವು ಎಕ್ಸ್ಪ್ಲೇನ್ ಮಾತಾಡಿದಿವಲ್ಲ, ಈಗ ಜೋಗಿ ಫಿಲ್ಮ್ ಶೂಟಿಂಗ್ ಬಗ್ಗೆ ಮಾತಾಡೋದಾದ್ರೆ ಜೋಗಿ ಈ ಕಡೆ ಆಗಿದ್ದ? ಸರಿ, ಹಿಂಗ್ ಬರ್ತಾರೆ ಜೋಗಿ ಫಿಲ್ಮ್ ಶೂಟಿಂಗ್ ಅಲ್ಲಿ. ಇದೇ ಪ್ಲೇಸ್ ಇಲ್ಲೇ ಜೋಗಿ ಅಮ್ಮನ ತಲ್ಲೋದು, ಹೂವು ತಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅಷ್ಟೊತ್ತಿಗೆ ತಲ್ಬಿಡ್ತೀವಿ, ಗೇಟ್ ಹಿಂಗೆ ಓಪನ್ ಮಾಡಿ ನಾನು ತಲ್ತೀನಿ, ಹಿಂಗೆ ಕರೆಕ್ಟಾಗಿ ಹೂವು ಹಾಕ್ತಾರೆ. ಹೌದು, ಆದ ತಕ್ಷಣ ಕರೆಕ್ಟಾಗಿ ಬೆಲ್ತದೆ. ಹೋಗಿದ ತಕ್ಷಣ ಆಮೇಲೆ ಗೇಟ್ ಮುಚ್ಚಿಬಿಡ್ತೀವಿ. ಇನ್ನೊಂದ್ಸರಿ ಅಲ್ಲಿ ಹೋಗಿ ಹೇಳ್ತಾರೆ ಅವರು, ಯಾರು ಅಂತ, ನಿಮ್ ತಾಯಿನ ಅದು ಅಂತ ಹೇಳ್ತಾರೆ. ಮತ್ತೆ ಓಡ್ ಬಂದು ಗೇಟ್ ಆಡ್ತಾರೆ, ಆಡ್ಸಿ ನೋಡ್ತಾರೆ, ಓಪನ್ ಮಾಡಲ್ಲ. ಆ ಅಮ್ಮ ಮಲ್ಕೊಂಡ್ರು, ನಿಜವಾಗ್ಲೂ ಭಯ ಆಯ್ತು ಅವ್ರಿಗೆ. ರಿಯಲ್ ಆಗಿ ಕೆಂಪುಗೆ ಇತ್ತು, ಓಪನ್ ಮಾಡಿ ತೋರಿಸ್ದೆ. ಅರುಂಧತಿ ನಾಗ್ ಅವ್ರದ್ದು. ಹೌದು, ಮಲ್ಕೊಳಮ್ಮ, ನನಗೆ ಎಕ್ಸ್ಪೀರಿಯನ್ಸ್ ಇದೆ, ಏನಾಗಲ್ಲ ಅಂತ ಮೆಲ್ಸ್ಬಿಟ್ಟು ಅಷ್ಟು ದೂರ ತಲ್ದೆ, ಅರ್ಧ ದೂರ. ಎಲ್ಲಿವರೆಗೂ ಹೋಗಿದ್ರು ಒಳಗಡೆ? ಅಷ್ಟು ದೂರ ಹೋಯ್ತು, ಅಲ್ಲಿಂದ ಇಷ್ಟು ದೂರ ಹೋಯ್ತು. ಹೋದ ತಕ್ಷಣ ಅಮ್ಮ ಡೋಲ್ ಕ್ಲೋಸ್ ಮಾಡ್ಬಿಟ್ಟು ಎಬ್ಬರಿಸ್ಬಿಟ್ಟು ಗೊಂಬತ್ತಲ್ಲಿ ಸುಟ್ಬಿಟ್ರಿ ಕ್ಲಿಯರ್ ಆಗಿ. ಈಗ ನೋಡಿ, ಈಗ ಇದನ್ನ ನಾನು ಕೂಡ ಫಸ್ಟ್ ಟೈಮ್ ನೋಡ್ತಿರುವಂಥದ್ದು. ಅವರು ಕೂಡ ಆಕ್ಟರ್ಗಳಾಗಿರ್ಬೋದು, ಬೇರೆ ಕಡೆ ಎಲ್ಲ ಕೂಡ ನೋಡಿರ್ಬೋದು, ಬಟ್ ಆಕ್ಟ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಅವರು ಕೂಡ ಮನುಷ್ಯರು, ಅವ್ರಿಗೂ ಒಂಚೂರು ಭಯ ಇರ್ತದೆ. ಭಯ ಇತ್ತು ಸರ್, ಏನು ಈ ತರ ಇದೆ ಅಂದ್ರು. ಮಲ್ಕೊಳಮ್ಮ, ನಂದು ಎಕ್ಸ್ಪೀರಿಯನ್ಸ್ ಇದೆ, ಚಿಕ್ಕ ವಯಸ್ಸಿನ ಮಾಡ್ತೇನೆ, ಏನಾಗಲ್ಲ ಅಂತ ಅರ್ಧ ದೂರ ತಲ್ತೀನಿ ಅಂತ ರಿಯಲ್ ಆಗಿ ಅರ್ಧ ದೂರ ತಲ್ದ ಅಮ್ಮ ರಿಯಲ್ ಆಗಿ ಮಲ್ಕೊಂಡಿದ್ರು. ಹಿಂಗೆ ಪರ್ನಸಿ ಇತ್ತು, ಬೆಂಕಿಯಾಗೆ ಇತ್ತು, ಬಿಸಿ ಬಿಸಿ ಇತ್ತು. ಹೌದು, ಇಲ್ಲೇ ನಮ್ಗೆ ಹಬೆ ಹೊಡಿತಾ ಇದೆ, ಕೆಂಪುಗೆ ಇತ್ತು, ಫುಲ್ಲು ಕೆಂಪುಗೆ ತಲ್ದು. ಆಮೇಲೆ ಡೈರೆಕ್ಟರ್ ಸರ್ನ ಕೇಳ್ಬಿಟ್ಟು ಗೊಂಬೆ ತಲ್ಬಿಡೋಣ, ಗೊಂಬೆ ತಲ್ಲಿ ಹಂಗೆ ಸುಟ್ಬಿಟ್ಟೆ. ಇದು ಎಷ್ಟು ದಿನ ಶೂಟ್ ಆಯ್ತು? ಒಂದ್ ದಿನ ಕಂಪ್ಲೀಟ್ ಆಗ್ಬಿಡ್ತಾ? ಇದೆಲ್ಲ 3-4 ದಿನ ತೆಗ್ದ್ರು ಸರ್. ಅಲ್ಲಿ ಮಣ್ ಮಾಡೋದು ಕೆಲವು ಶೂಟಿಂಗ್ ತೆಗೆದ್ರು. ಓಕೆ, ಅದೊಂದು. ಮತ್ತೆ ಈ ಪೋರ್ಷನ್ ಎಲ್ಲ ಇಲ್ಲಿ ಬಂದು ಶಿವಣ್ಣ ಓಡ್ಬಾರದು, ಫೈಟ್ ಸೀನ್ ಎಲ್ಲ ತೆಗ್ದ್ರು. ಫೈಟ್ ಮಾಡಕ್ ಬರ್ತಾರೆ, ಅದೆಲ್ಲ ಹಂಗೆ ನಿಂತ್ಕೊಂಡು ಇರ್ತಾರೆ ವಿಲನ್ಗಳೆಲ್ಲ ಆ ಕಡೆ. ಈ ಎಕ್ಸಾಕ್ಟ್ ಆಗಿ ಈ ಪೋರ್ಷನ್ ಮಾತ್ರ ಎಷ್ಟು ದಿನ ತೆಗೆದ್ರು? ಇಲ್ಲಿ ಒಂದ್ ದಿವಸ ತೆಗ್ದ್ರು ಸರ್. ಇಲ್ಲಿ ಒಂದ್ ದಿವಸ, ಆಚೆ ಒಂದ್ ದಿವಸ, ಆ ಗೇಟ್ ಹತ್ರ ಒಂದ್ ದಿವಸ ತೆಗ್ದ್ರು. ನೋಡಿ, ಇದು ಈ ಪರ್ಟಿಕ್ಯುಲರ್ ಆಗಿ ಈ ಸೀಕ್ವೆನ್ಸ್ ಇದೆಯಲ್ವಾ, ಇಡೀ ಜೋಗಿ ಫಿಲಂಗೆ ಒಂದು ಜೋಗಿ ಫಿಲಂ ಅಂತ ಹೇಳಿದ್ರೆ ಒಂದು ಟ್ರೇಡ್ ಮಾರ್ಕ್ ಇತ್ತು. ಬಟ್ ಕೊನೆಯದಾಗಿ ಈ ಸೀನ್ ಅನ್ನ ಪರ್ಟಿಕ್ಯುಲರ್ ಆಗಿ ಎಲ್ಲರೂ ಕೂಡ ಕಣ್ಣಾಕ್ಬಿಡ್ತಾರೆ ವೀಕ್ಷಕರೇ, ಅಂದ್ರೆ ಕಣ್ಣೀರ್ ಹಾಕ್ಬಿಡ್ತಾರೆ ಕಂಪ್ಲೀಟ್ ಆಗಿ. ಎಲ್ಲರೂ ಕೂಡ ಆ ತಾಯಿ ಮಗನ ಪ್ರೀತಿ, ತಾಯಿಯನ್ನ ಕೊನೆಯವರೆಗೂ ನೋಡ್ಲಿಕ್ಕೆ ಸಾಧ್ಯನೇ ಆಗ್ಲಿಲ್ವಲ್ಲ ಅನ್ನುವಂತ ಆ ಸೀಕ್ವೆನ್ಸ್ ಏನ್ ಬರುತ್ತಲ್ವಾ, ಎಲ್ಲರೂ ಕೂಡ ಕಣ್ಣೀರ್ ಹಾಕ್ತಾರೆ. ಅಂತಹ ಸೀಕ್ವೆನ್ಸ್ ಅನ್ನ ಇದೇ ಪ್ಲೇಸ್ ಅಲ್ಲಿ ತೆಗ್ದಿರುವಂತದ್ದು. ಆಯ್ತು, ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು. ಅರುಂಧತಿ ನಾಗ್ ಅವ್ರು ಏನ್ ಹೇಳಿದ್ರು ಅದಾದ ನಂತರ? ತಟ್ಕೊಟ್ಬಿಟ್ರೆ ಚೆನ್ನಾಗಿ ಇದ್ ಮಾಡಿದೆ ಅಂತ ಹೇಳ್ಬಿಟ್ಟು ಹೋದ್ರು. ಮತ್ತೆ ಶಿವಣ್ಣ ಎಲ್ಲ ಕಂಪ್ಲೀಟ್ ಆದ್ಮೇಲೆ, ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಶಿವಣ್ಣ ಹೇಳಿದ್ರು, ಅಲ್ಲಿ ಬಟ್ಟೆ ಎಲ್ಲ ಚೇಂಜ್ ಮಾಡ್ತಾ ಇದ್ರಲ್ಲ, ಅವಾಗ ಓಪನ್ ಮಾಡಿದ್ರೆ ಇಲ್ಲಿ ಈ ತರ ಇತ್ತು. ಏನ್ ನಾನ್ ಕೇಳ್ದೆ, ಇಲ್ಲ ಶಿವಣ್ಣಂಗೆ ಇಲ್ಲಿ ಆಪರೇಷನ್ ಆಗಿತ್ತು ಅಲ್ಸೋರ್ದು, ಅವಾಗ ಸರಿಯಾಗಿ ಊಟ ಮಾಡಲ್ಲ ಅಂದ್ರು. ಶೂಟಿಂಗ್ ಅಲ್ಲಿ ಇದ್ದು ಊಟ ಮಾಡಲ್ಲ, ಅದಕ್ಕೆ ಅಲ್ಸರ್ ಆಗ್ಬಿಟ್ಟಿತ್ತು, ಆಪರೇಷನ್ ಆಯ್ತು. ನೋಡಿ ವೀಕ್ಷಕರೇ, ನೋಡಿ ನಾವು ಆಗ್ಲೇ ಹೇಳ್ತಾ ಇದ್ವಿ, ನಾನು ತೋರಿಸ್ತಾ ಇದ್ದಷ್ಟೇ ನಿಮ್ಗೆ. ಇಲ್ಲಿ ಜೋಗಿ ಸಿನಿಮಾದ ಸೀಕ್ವೆನ್ಸ್ ಆಯ್ತು ಅಂತ ಹೇಳಿ. ಸರ್, ಇಲ್ಲಿ ಮುಖ್ಯವಾಗಿ ಯಾವ ರೀತಿಯಾಗಿ ಆ ದೇಹವನ್ನು ತಳ್ತೀರಿ ಅಂತ ತೋರಿಸ್ಬೋದಾ ನಮ್ಗೆ? ಅಂದ್ರೆ ಒಂದು ಮೃತದೇಹವನ್ನು ಇಲ್ಲಿ ಇಡ್ತಾರೆ, ಇಲ್ಲಿ ಚಟ್ಟ ಮೇಲೆ ಇಟ್ಬಿಟ್ಟು ಇಲ್ಲಿ ಮೆಲ್ಸ್ಬಿಟ್ಟು ಬಾಡಿ ಅಲ್ಲಿ ಮೇಲೆ ಇಟ್ಬಿಟ್ಟು, ಇದೇನೇ ಹೇಳ್ತೀರಿ ಇದಕ್ಕೆ? ಟ್ರಾಲಿ ಇದು ಟ್ರಾಲಿ ಲಿಫ್ಟ್ ಮಾಡ್ಬಿಟ್ಟು
ಇಲ್ಲಿ ಒಬ್ರು ಇರ್ತೀವಿ, ಹ್ಞೂ ಡೋರ್ ಓಪನ್ ಆಗ್ತದೆ. ಅಲ್ಲಿ ಇಲ್ಲೇನ ಅಮ್ಮನ ಮೆಲ್ಸು ಹ್ಞೂ ರಿಯಲ್ ಆಗಿ ತಲ್ದೆ ಅಷ್ಟು ದೂರ. ಅಲ್ಲಿ ಮೆಲ್ಸೋದು ಕೊನೆಯಲ್ಲಿ ಹ್ಞೂ ಮೆಲ್ಸ್ಬಿಟ್ಟು ಹಿಂಗೆ ತಲ್ದೆ. ಹ್ಞೂ ನೋಡಿ ಎಷ್ಟು ದೂರ, ಇಷ್ಟು ಹೋಯ್ತಾ ಅಮ್ಮ, ಇಷ್ಟು ಹೋಯ್ತು. ಓಕೆ ಓಕೆ, ಇಲ್ಲಿವರೆಗೆ ಇರಲಿ. ಇಷ್ಟು ಹೋಯ್ತು. ಅಲ್ಲಿ ಮಲ್ಕೊಂಡಿದ್ರು, ಹ್ಞೂ ಎಬ್ಬರಿಸ್ಬಿಟ್ಟು ಹ್ಞೂ ಡೋರ್ ಕ್ಲೋಸ್ ಮಾಡಿದೆ. ಇಷ್ಟು ಕ್ಲೋಸ್ ಮಾಡಿ ಅಮ್ಮನ ಎಬ್ಬರಿಸ್ಬಿಟ್ಟು ಹ್ಞೂ ಹ್ಞೂ ಆಮೇಲೆ ಗೊಂಬೆ ಇಟ್ಬಿಟ್ಟು ಹ್ಞೂ ಹ್ಞೂ ಉಳ್ಳಾಗಡೆ ತಲ್ದೆ ಕೇಳ್ದೆ ಪ್ರೇಮ್ ಸರ್ನೆ, ಹ್ಞೂ ಗೊಂಬೆ ಬೇಕಾ ಸುಟ್ಬಿಡ್ಲಾ ಅಂತ. ಹ್ಞೂ ಬೇಕನ್ನ ಎಲ್ದ್ರೆ ಹಂಗೆ ಇಟ್ಬಿಟ್ಟು ಹ್ಞೂ ಗೊಂಬೆ ಉರಿತಾ ಇತ್ತು. ಹ್ಞೂ ಇಷ್ಟು ಸೀಕ್ವೆನ್ಸ್ ಮಾಡಿದ್ರಿ ಕಂಪ್ಲೀಟಾಗಿ. ಅದೇ ಥರ ಹ್ಞೂ ಇನ್ನ ಬೆಂಕಿ ಫುಲ್ ಇತ್ತು. ಓಕೆ, ಫುಲ್ ಬೆಂಕಿ ಜಾಸ್ತಿ ಇತ್ತು ಆಗಲೇ. ನಮ್ಗೆ ಈಗಲೇ ತಡ್ಕೊಳಕ್ ಆಗ್ತಿಲ್ಲ ನನ್ನ ಕೈಯಲ್ಲಿ, ಇಷ್ಟು ಬೆಂಕಿ ಇತ್ತು. ನಾರ್ಮಲ್ ಆಗಿ ಎಷ್ಟು ಹೀಟ್ ಇರುತ್ತೆ ಇಲ್ಲಿ? ತುಂಬಾ ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು? 600 ಸರ್, 600 ಟೆಂಪ್ರೇಚರು. 600 ಟೆಂಪ್ರೇಚರು. ಕಂಪ್ಲೀಟ್ ಆಗಿ ಶೂಟಿಂಗ್ ಆಯ್ತು, ಎಲ್ಲರೂ ಕೂಡ ಓಕೆ ಅಂತ ಎಲ್ಲ ಆಯ್ತು. ಅವ್ರು ಪ್ರೇಮ್ ಸರ್ ಎಲ್ರು ಹಾ. ತರ ರಿಲೀಸ್ ಆಗ್ತದನ್ನ ಎಲ್ರು. ಹಾ. ಎಲ್ದ್ಮೇಲೆ ಪಿಕ್ಚರ್ಗೆ ಹೋಗ್ದೆ ನಾನು. ಹ್ಮ್ ಸ್ವಲ್ಪ ಅವತ್ತು ಯಾವ್ದು ಬಾಡಿ ಇಲ್ಲ ಬೆಳಗ್ಗೆಂದು. ಹ್ಮ್. ಮತ್ತೆ ನರಗಿ ಹೋಗಿ ಬಂದ್ಬಿಟ್ಟು ಹೋಗ್ದೆ. ಹ್ಮ್ ಹೋಗಿ ನೋಡ್ದೆ ಪಿಕ್ಚರು. ಹ್ಮ್ ನಾನು ಪಿಕ್ಚರಲ್ಲಿ ಇದನ್ನ ಖುಷಿ ಆಗಿದೆ. ಆಮೇಲೆ ನೋಡಿದ್ರೆ ಆಗಿತ್ತು. ಬರೀ ಕೈ ಇತ್ತಾ? ಬೇರೆ ತಲ್ದ್ರೆ ಕೈ ಮಾತ್ರ ಕಾಣ್ತು, ನಾನು ಮಕನ ಕಾಣ್ತಾ ಇಲ್ಲ. ಹಾ ಸ್ವಲ್ಪ ನೋಡ್ಕೊಂಡ್ ಬಂದು ಬೇಜಾರಾಗಿಲ್ವಾ? ಇಷ್ಟೆಲ್ಲ ಕೆಲಸ ಮಾಡಿದೆ ಏನ್ ಮಾಡಕ್ಕಾಗ್ತದೆ? ನಮ್ಗೆ ಖುಷಿ ಇತ್ತು, ಏನ್ ಮಾಡಕ್ಕಾಗಿಲ್ಲ. ಬರೀ ಕೈ ಕೈ ನೋಡ್ಕೊಂಡು ಮಾತ್ರ ಖುಷಿ ಇತ್ತು. ಬಂತು. ಸರಿ ಅಂತ ಬಂದೆ. ಅದು ಚೆನ್ನಾಗಾಯ್ತು ಫಿಲಿಮು. ಇದು ಇಷ್ಟು ಕಂಪ್ಲೀಟ್ ಆಗಿ ಜೋಗಿ ಫಿಲ್ಮ್ ಸೀಕ್ವೆನ್ಸ್ ಆಗಿದೆ ಇಷ್ಟು. ವೀಕ್ಷಕರೇ ನೋಡಿ, ನಾನು ಜೋಗಿ ಫಿಲ್ಮ್ನ ಕಥೆಯನ್ನ ಕೇಳಿದ್ದಾಯ್ತು. ಈಗ ನಾವು ಕುಟ್ಟಿಯವರ ಕಥೆಯನ್ನ ಕೇಳುವಂತಹ ಸಮಯ. ಬಟ್ ಈಗಲೇ ಕೇಳ್ತೀವಾ ಅಂತ ಹೇಳಿದ್ರೆ ಅದು ಮುಂದಿನ ಭಾಗದಲ್ಲಿ ಕುಟ್ಟಿಯವರು ಯಾಕೆ ಈ ಸ್ಮಶಾನಕ್ಕೆ ಬಂದರು, ಈ ಸ್ಮಶಾನದಲ್ಲಿ ಅವರು ಅನುಭವಿಸಿರುವಂಥ ಕಷ್ಟ ಮತ್ತು ಕಣ್ಣೀರಿನ ಕಥೆಯನ್ನು ನಾವು ನಿಮಗೆ ಹೇಳ್ತೀವಿ. ಜೊತೆಗೆ ಕೇವಲ 10ನೇ ವಯಸ್ಸಿನಲ್ಲಿ ಸ್ಮಶಾನಕ್ಕೆ ಬರೋದು ಅಂತ ಹೇಳಿದ್ರೆ ಅವರ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ಅವ್ರ ಮಾತಲ್ಲೇ ಕೇಳೋಣ ಮುಂದಿನ ಭಾಗದಲ್ಲಿ. ಕೀಪ್ ವಾಚಿಂಗ್ ಸುಮನ್ ಟಿವಿ ಕನ್ನಡ.